ಡಿವೈನ್ ಸ್ಟಾರ್ ರಿಷಬ್ ಶೆಟ್ಟಿ ಅಭಿನಯದ ಕಾಂತಾರ ಪ್ರೀಕ್ವೆಲ್ ಸಿನಿಮಾ ಸೆಟ್ಟೇರಿದ ಬೆನ್ನಲ್ಲೇ ಸಾಕಷ್ಟು ವಿವಾದ ಅವಘಡಗಳು ನಡೀತಾ ಇದೆ. ಈ ನಡುವೆ ನಟ ರಿಷಬ್ ಶೆಟ್ಟಿ ಪಂಜುರ್ಲಿ ದೈವದ ಮೊರೆ ಹೋಗಿರುವಂಥದ್ದು. ಮಂಗಳೂರಿನ ಬಾರೆಬೈಲಿನಲ್ಲಿರ್ತಕ್ಕಂಥ ಪಂಜುರ್ಲಿ ದೇವಸ್ಥಾನಕ್ಕೆ ಬಂದು ದಂಪತಿ ಸಮೇತ ಬಂದು ಪ್ರಾರ್ಥನೆಯನ್ನು ಕೂಡ ಮಾಡ್ಕೊಂಡಿದ್ದಾರೆ. ನಾನೀಗ ಅದೇ ಒಂದು ದೇವಸ್ಥಾನದ ಮುಂಭಾಗದಲ್ಲಿದ್ದೇನೆ. ನೀವು ಗಮನಿಸ್ಬೋದು, ಇದು ಮಂಗಳೂರಿನ ಬಾರೆಬೈಲಿನಲ್ಲಿರ್ತಕ್ಕಂಥ ಜಾರಂದಾಯ ಮತ್ತು ಬಂಟ ದೇವಸ್ಥಾನದ ಗುಡಿ. ಆ ದೃಶ್ಯದಲ್ಲಿ ಕಾಣ್ತಾ ಇರ್ತಕ್ಕಂಥದ್ದು ಜಾರಂದಾಯ ಮತ್ತು ಬಂಟ ದೇವಸ್ಥಾನದ ಗುಡಿ. ಇದರ ಪಕ್ಕದಲ್ಲೇ ವಾರಾಹಿ ಪಂಜುರ್ಲಿ ದೇವಸ್ಥಾನ ಇದೆ. ಇಲ್ಲಿ ವಾರ್ಷಿಕ ನೇಮೋತ್ಸವ ಒಟ್ಟು 3 ದಿವಸಗಳ ಕಾಲ ನಡೆದಿತ್ತು. ಶುಕ್ರವಾರ, ಶನಿವಾರ, ಆದಿತ್ಯವಾರ. ಸೊ ಕಡೆಯ ದಿವಸ ಅಂದರೆ ನಿನ್ನೆ ವಾರಾಹಿ ಪಂಜುರ್ಲಿ ದೇವಸ್ಥಾನಕ್ಕೆ ನೇಮೋತ್ಸವ ನಡೀತಾ ಇತ್ತು. ಸೊ ಆ ಟೈಮಲ್ಲಿ ರಾತ್ರಿ ಹೊತ್ತಲ್ಲಿ ರಿಷಬ್ ಶೆಟ್ಟಿ ಪತ್ನಿ ಮಕ್ಕಳು ಸಹಿತ ಬಂದಿದ್ದಾರೆ. ಇಲ್ಲಿ ಬಂದು ವಾರಾಹಿ ಪಂಜುರ್ಲಿ ದೇವಸ್ಥಾನದ ಏನು ಇಲ್ಲಿ ನೇಮೋತ್ಸವ, ಪಂಜುರ್ಲಿ ದೈವದ ನೇಮೋತ್ಸವ ನಡೀತಿತ್ತು. ಆ ನೇಮೋತ್ಸವದಲ್ಲಿ ರಾತ್ರಿಯಿಂದ ಬೆಳಗ್ಗಿನವರೆಗೂ ಕೂಡ ಪೂರ್ತಿಯಾಗಿ ಈ ನೇಮೋತ್ಸವದಲ್ಲಿ ಪಾಲ್ಗೊಂಡಿರುವಂಥದ್ದು. ಪ್ರಮುಖವಾಗಿ ಈ ನೇಮೋತ್ಸವ ಮುಗಿಯುವಂಥ ವೇಳೆಯಲ್ಲಿ ರಿಷಬ್ ಶೆಟ್ಟಿಯರು ದೈವದ ಬಳಿ ಪ್ರಾರ್ಥನೆಯನ್ನು ಕೂಡ ಮಾಡ್ಕೊಂಡಿದ್ದಾರೆ. ಅಂದರೆ ಈಗಾಗಲೇ ಕಾಂತಾರ ಪ್ರೀಕ್ವೆಲ್, ಕಾಂತಾರ ಏನು ಸಿನಿಮಾ ಬಂದಿತ್ತು, ಅದು ತುಂಬ ಯಶಸ್ವಿಯಾಗಿ ಬ್ಲಾಕ್ ಬಸ್ಟರ್ ಹಿಟ್ ಆಗಿತ್ತು ಮತ್ತು ಸಾಕಷ್ಟು ದೇಶ ವಿದೇಶಗಳಲ್ಲೂ ಕೂಡ ಕಾಂತಾರ ಸಿನಿಮಾ ಪ್ರಖ್ಯಾತಿಯನ್ನು ಗಳಿಸಿತ್ತು. ಆದರೆ ಅದಾದ ಬಳಿಕ ಕಾಂತಾರ ಪ್ರೀಕ್ವೆಲ್ ಸಿನಿಮಾ ಪ್ರಾರಂಭಿಸುವ ಬಗ್ಗೆ ರಿಷಬ್ ಶೆಟ್ಟಿಯವರು ಘೋಷಣೆ ಮಾಡಿದ್ರು. ಆ ಬಳಿಕ ಅದರ ಶೂಟಿಂಗ್ ಕೂಡ ನಡೀತಾ ಇತ್ತು. ಈ ನಡುವೆ ಚಿತ್ರ ಅಂದರೆ ಕಾಂತಾರ ಪ್ರೀಕ್ವೆಲ್ ಸೆಟ್ಟೇರಿದ ಬೆನ್ನಲ್ಲೇ ಸಾಕಷ್ಟು ವಿವಾದ ಅವಘಡ ಕೂಡ ಆಗಿತ್ತು. ಅಂದರೆ ಪ್ರಮುಖವಾಗಿ ಇತ್ತೀಚೆಗೆ ಜೂನಿಯರ್ ಆರ್ಟಿಸ್ಟ್ ಅನ್ನು ಕೊಂಡೊಯ್ತಿದ್ದಂಥ ವಾಹನ ಕೂಡ ಉಡುಪಿ ಜಿಲ್ಲೆಯ ಮುದೂರ್ನ ಏನು ಜಡ್ಕಲ್ ಎಂಬಲ್ಲಿ ಅಪಘಾತಕ್ಕೀಡಾಗಿತ್ತು. ಈ ಬಳಿಕ ಆ ಪೇಮೆಂಟ್ ನೀಡದ ಆರೋಪದ ಹಿನ್ನೆಲೆಯಲ್ಲಿ ಜೂನಿಯರ್ ಆರ್ಟಿಸ್ಟ್ಗಳು ಪ್ರತಿಭಟನೆ ನಡೆಸಿದಂಥ ಘಟನೆ ಕೂಡ ನಡೆದಿತ್ತು. ಇದರ ನಡುವೆ ಚಿತ್ರದಲ್ಲಿ ದೈವಾರಾಧನೆಯನ್ನು ಬಳಕೆ ಮಾಡಿದ್ದಕ್ಕೆ ಸಾಕಷ್ಟು ದೈವಾರಾಧಕರು ವಿರೋಧವನ್ನು ಕೂಡ ವ್ಯಕ್ತಪಡಿಸಿದ್ರು. ಇದರ ಜೊತೆಗೆ ಚಿತ್ರತಂಡದ ವಿರುದ್ಧ ಸಾಕಷ್ಟು ದೇವಸ್ಥಾನಗಳಲ್ಲಿ ಸಾಮೂಹಿಕ ಪ್ರಾರ್ಥನೆಯನ್ನು ಕೂಡ ಮಾಡಿದ್ರು. ಹೀಗಾಗಿ ನಾನಾ ಅಡೆತಡೆಗಳ ನಡುವೆ ಇದೀಗ ಮತ್ತೆ ರಿಷಬ್ ಶೆಟ್ಟಿಯವರು ದೈವದ ಮೊರೆ ಹೋಗಿರುವಂಥದ್ದು. ಇಲ್ಲಿ ಪ್ರಮುಖವಾಗಿ ದೈವ ರಿಷಬ್ ಶೆಟ್ಟಿಯವರಿಗೆ ಅಭಯವನ್ನು ನೀಡಿರುವಂಥದ್ದು. ಅಂದರೆ ಜಗತ್ತಿನೆಲ್ಲೆಡೆ ನಿನಗೆ ದುಶ್ಮನ್ಗಳು ಇದ್ದಾರೆ, ನಿನ್ನ ಸಂಸಾರ ಹಾಳು ಮಾಡೋದಕ್ಕೂ ಕೂಡ ಪ್ರಯತ್ನವನ್ನು ಮಾಡ್ತಿದ್ದಾರೆ ಎನ್ನುವಂಥ ನಿಟ್ಟಿನಲ್ಲಿ ಎಚ್ಚರಿಕೆಯನ್ನು ಕೂಡ ಪಂಜುರ್ಲಿ ದೈವ ನೀಡಿರುವಂಥದ್ದು. ಹೀಗಾಗಿ ನನಗೆ ಸೇವೆ ನೀಡುವ ಹರಕೆ ಹೇಳಿಕೊಂಡ್ರೆ ಮುಂದಿನ 5 ತಿಂಗಳ ಒಳಗೆ ನಿನಗೆ ಒಳ್ಳೆಯದನ್ನು ಮಾಡ್ತೇನೆ, ನಿನ್ನ ಸಂಸಾರಕ್ಕೆ ಒಳ್ಳೆಯದನ್ನು ಮಾಡ್ತೇನೆ ಎನ್ನುವಂಥ ಅಭಯವನ್ನು ಇಲ್ಲಿನ ವಾರಾಹಿ ಪಂಜುರ್ಲಿ ದೈವ ಹೇಳಿರ್ತಕ್ಕಂಥದ್ದು. ಸೊ ಈ ಹಿನ್ನೆಲೆಯಲ್ಲಿ ಇಲ್ಲಿ ದೇವಸ್ಥಾನ ಗಮನಿಸ್ಬೋದು, ಇನ್ನೇನು ಮುಂದಿನ ಸಮಯದಲ್ಲಿ ಇದರ ಜೀರ್ಣೋದ್ಧಾರ ಕಾರ್ಯವು ಕೂಡ ಆಗಬೇಕಾಗಿದೆ. ಸೊ ಆ ಜೀರ್ಣೋದ್ಧಾರ ಕಾರ್ಯದಲ್ಲಿ ನಾನು ಕೂಡ ಸಹಾಯ ಮಾಡ್ತೇನೆ ಎನ್ನುವಂಥ ನಿಟ್ಟಿನಲ್ಲಿ ರಿಷಬ್ ಶೆಟ್ಟಿ ಅವರು ಭರವಸೆಯನ್ನು ನೀಡಿರುವಂಥದ್ದು. ದೈವದ ಮುಂದೆ ಈ ಒಂದು ಭರವಸೆಯನ್ನು ನೀಡಿರುವಂಥದ್ದು. ಸೊ ಸದ್ಯ ಇವತ್ತು ಬೆಳಿಗ್ಗಿನವರೆಗೂ ಕೂಡ ಇಲ್ಲಿ ನೇಮೋತ್ಸವಗಳು ಕೂಡ ನಡೆದಿತ್ತು. ಆದರೆ ಇದೀಗ ಎಲ್ಲವೂ ಕೂಡ ಮುಗ್ದಿದೆ. ಹೀಗಾಗಿ ಎಲ್ಲರೂ ಕೂಡ ಈ ನೇಮೋತ್ಸವದಲ್ಲಿ ಪಾಲ್ಗೊಂಡವರು ಎಲ್ಲರೂ ಕೂಡ ವಾಪಸ್ ಹೋಗಿದ್ದಾರೆ. ರಿಷಬ್ ಶೆಟ್ಟಿ ಅವರು ಕೂಡ ಇವತ್ತು ಬೆಳಿಗ್ಗಿನವರೆಗೂ ಕೂಡ ಈ ಒಂದು ವಾರಾಹಿ ಪಂಜುರ್ಲಿ ದೈವದ ಏನು ನೇಮೋತ್ಸವ ನಡೀತಿತ್ತು ಅದರಲ್ಲಿ ಪಾಲ್ಗೊಂಡು ಅವರು ಕೂಡ ಮತ್ತೆ ವಾಪಸ್ ಹೋಗಿರುವಂಥದ್ದು. ಬೆಂಗಳೂರಿನಿಂದ ಇದಕ್ಕೆ ಈ ನೇಮೋತ್ಸವದಲ್ಲಿ ಪಾಲ್ಗೊಳ್ಳಬೇಕು ಅನ್ನುವಂಥ ನಿಟ್ಟಿನಲ್ಲೇ ಉದ್ದೇಶದಿಂದಲೇ ಬೆಂಗಳೂರಿನಿಂದ ಪತ್ನಿ ಮಗುವಿನ ಸಮೇತ ಬಂದಿದ್ರು. ವಿಶೇಷವಾಗಿ ನಿನ್ನೆ ಅವರ ಮಗನ ಬರ್ತ್ಡೇ ಕೂಡ ಆಗಿತ್ತು. ಸೊ ಆ ಹಿನ್ನೆಲೆಯಲ್ಲಿ ಇಲ್ಲಿ ಬಂದು ಮಕ್ಕಳ ಜೊತೆ ಬಂದು ಈ ಒಂದು ದೇವಸ್ಥಾನದ ಏನು ನೇಮೋತ್ಸವದ ಕಾರ್ಯಕ್ರಮಗಳೇನು ನಡೀತಿತ್ತು ಆ ನೇಮೋತ್ಸವದಲ್ಲಿ ಪಾಲ್ಗೊಂಡಿರ್ತಕ್ಕಂಥದ್ದು. ಸದ್ಯ ಈ ಸಾಕಷ್ಟು ಏನು ಕಾಂತಾರ ಪ್ರೀಕ್ವೆಲ್ಗೆ ಸಂಕಷ್ಟ, ಅಡ್ಡಿ, ಆತಂಕಗಳು ಕೂಡ ಬಂದಿತ್ತು. ಇನ್ನೊಂದು ಪ್ರಮುಖವಾಗಿ ಗಮನಿಸಬೇಕು, ಹಾಸನದಲ್ಲೂ ಕೂಡ ಅಲ್ಲಿ ಒಂದು ಚಿತ್ರತಂಡ ಅಲ್ಲಿ ಸಿನಿಮಾ ಶೂಟಿಂಗ್ ವೇಳೆಯಲ್ಲಿ ಅಲ್ಲಿ ಅರಣ್ಯ ಇಲ್ಲ ಏನು ಪ್ರದೇಶ ಇದೆ, ಅಲ್ಲಿ ನಿಯಮಗಳನ್ನು ಉಲ್ಲಂಘನೆ ಮಾಡಿರುವಂಥ ಆರೋಪವು ಕೂಡ ಕೇಳಿ ಬಂದಿತ್ತು. ಆ ಬಳಿಕ ಅರಣ್ಯ ಇಲಾಖೆ ಅಧಿಕಾರಿಗಳಲ್ಲಿ ಸ್ಥಳ ಪರಿಶೀಲನೆ ಕೂಡ ಮಾಡಿದರು. ಸೊ ಒಂದಿಲ್ಲೊಂದು ವಿವಾದ ಅವಘಡ ಇಂದ ಕಾಂತಾರ ಪ್ರೀಕ್ವೆಲ್ ನಡೀತಾ ಇದೆ. ಸೊ ಆ ಹಿನ್ನೆಲೆಯಲ್ಲಿ ಚಿತ್ರತಂಡಕ್ಕೆ ಮತ್ತು ಚಿತ್ರಕ್ಕೆ ಸಂಕಷ್ಟ ಬಂದಿರುವ ಬಗ್ಗೆ ಸ್ವತಃ ರಿಷಬ್ ಶೆಟ್ಟಿ ಅವರು ಕೂಡ ಅರಿವಾಗಿರ್ತಕ್ಕಂಥದ್ದು. ಆ ಹಿನ್ನೆಲೆಯಲ್ಲೇ ಈ ಒಂದು ದೇವಸ್ಥಾನಕ್ಕೆ ಬಂದು ದೈವದ ಮುಂದೆ ಪ್ರಾರ್ಥನೆಯನ್ನು ಮಾಡಿಕೊಂಡಿದ್ದಾರೆ ಎನ್ನುವಂಥ ಮಾಹಿತಿಯು ಕೂಡ ಇದೆ. ಸದ್ಯ ದೈವ ಅಭಯವನ್ನು ನೀಡಿದೆ, ಮುಂದಿನ 5 ತಿಂಗಳ ಒಳಗೆ ನಿನಗೆ ಒಳ್ಳೇದು ಮಾಡ್ತೇನೆ ಎನ್ನುವಂಥ ನಿಟ್ಟಿನಲ್ಲಿ ಕೂಡ ಅಭಯವನ್ನು ನೀಡಿದೆ. ಕ್ಯಾಮ್ರಾ ಪರ್ಸನ್ ರಾಜೇಶ್ ಜೊತೆ ಅಶೋಕ್, TV9 ಮಂಗಳೂರು.